ಈ ಸಬ್ಸಿಗೆ ಸೊಪ್ಪಿನ ಅನ್ನ ತಿನ್ನೋದಕ್ಕೆ ಲೈಟಾಗಿ ಫ್ಲಫಿಯಾಗಿ ಯಾವುದೇ ಮಸಾಲೆ ಇಲ್ಲದೆ ತುಂಬ ಚೆನ್ನಾಗಿದೆ. ತಿನ್ನಬೇಕಾದ್ರೆ ಅಲ್ಲಲ್ಲಿ ಬೆಳ್ಳುಳ್ಳಿ ಬಾಯಿಗೆ ಸಿಕ್ಕಿ ಬೆಣ್ಣೆ ಥರ ಕರಗೋಗ್ತಾ ಇದೆ. ಅದ್ರ ಮಜಾನೇ ಬೇರೆ. ಇದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರಂತೂ ಒಂದೊಳ್ಳೆ ರೈಸ್ ರೆಸಿಪಿ. ಈ ಸಬ್ಸಿಗೆ ಸೊಪ್ಪಿನ ಅನ್ನ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಈರುಳ್ಳಿ ಸಣ್ಣಗೆ ಕತ್ತರಿಸ್ಕೊಂಡಿದ್ದು, 8ರಿಂದ 10 ಹಸಿಮೆಣಸಿನಕಾಯಿ, ಒಂದು ಹಿಡಿ ಕರಿಬೇವು, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಜೀರಿಗೆ, 50 ಗ್ರಾಂ ಬೆಳ್ಳುಳ್ಳಿ, 1 ನಿಂಬೆಹಣ್ಣು, 1 ಕಪ್ ಕಾಯಿ ತುರಿ, ಒಂದು ಚಿಕ್ಕ ಕಟ್ಟು ಸಬ್ಸಿಗೆ ಸೊಪ್ಪನ್ನು ಕ್ಲೀನ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೇನೆ, ಅರ್ಧ ಕಪ್ ಅಕ್ಕಿ, ಅರ್ಧ ಕಪ್ ಹೆಸರು ಬೇಳೆ ಹಾಗೂ 1 ಟೇಬಲ್ ಸ್ಪೂನ್ ಉಪ್ಪು. ಇದನ್ನು ಮಾಡೋದಕ್ಕೆ ಮೊದಲು ಒಲೆ ಹಚ್ಚಿ ಒಂದು ದಪ್ಪತಳದ ಬಾಣಲೆಯನ್ನು ಅದರ ಮೇಲಿಟ್ಟು, ಬಾಣಲೆ ಬಿಸಿಯಾದ ನಂತರ ತೆಗೆದುಕೊಂಡ ಹೆಸರು ಬೇಳೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಈ ಹೆಸರು ಬೇಳೆಯನ್ನು ಗ್ಯಾಸ್ ಫ್ಲೇಮ್ ಮೀಡಿಯಂನಲ್ಲಿಟ್ಟು ಕೆಂಪಾಗೋವರೆಗೂ ಹುರಿದುಕೊಳ್ಬೇಕು. ಹೆಸರು ಬೇಳೆಯನ್ನು ಹುರಿದುಕೊಂಡ ನಂತರ ಅದನ್ನು ಸೈಡ್ನಲ್ಲಿ ಇಟ್ಕೊಂಡು ಈಗ ಒಲೆ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಳ್ಳೋಣ. ಕುಕ್ಕರ್ ಬಿಸಿಯಾದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಸೇರಿಸಿ ಈಗ ಅದಕ್ಕೆ ಕಡಲೆಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕಡಲೆಬೇಳೆ ಸ್ವಲ್ಪ ಕೆಂಪಾದ ನಂತರ ಕುಕ್ಕರ್ಗೆ ಹೆಚ್ಚಿಟ್ಕೊಂಡ ಹಸಿಮೆಣಸಿನಕಾಯಿ ಹಾಗೂ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಹಸಿಮೆಣಸಿನಕಾಯಿನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೊಂಡ ನಂತರ ಈಗ ಕುಕ್ಕರ್ಗೆ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಜೀರಿಗೆಯನ್ನು ಸೇರಿಸಿ ಬಾಡಿಸ್ಕೊಂಡ ನಂತರ ಈಗ ಕುಕ್ಕರ್ಗೆ ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕು. ಈರುಳ್ಳಿಯನ್ನು ಸೇರಿಸಬೇಕಾದ್ರೆ ಒಲೆ ಉರಿ ಮೀಡಿಯಂನಲ್ಲಿ ಇಡಬೇಕು. ಜೊತೆಗೆ 1 ಟೀ ಸ್ಪೂನ್ ಅರಿಶಿಣವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇವೆಲ್ಲವನ್ನ ಈರುಳ್ಳಿ ತಿಳಿ ಕಂದು ಬಣ್ಣ ಬರೋವರೆಗೂ ಹುರಿದುಕೊಳ್ಬೇಕಾಗತ್ತೆ. ಈರುಳ್ಳಿಯನ್ನು ಹುರಿದುಕೊಂಡ ನಂತರ ಈಗ ಕುಕ್ಕರ್ಗೆ ಹೆಚ್ಚಿಟ್ಕೊಂಡ ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವೆಲ್ಲವನ್ನು ಬೆರೆಸಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಹುರಿದುಕೊಳ್ಳೋಣ. ಈಗ ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕುಕ್ಕರ್ಗೆ ಸೇರಿಸಿದ ಎಲ್ಲ ಮಿಶ್ರಣವನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಂಡ ನಂತರ ಕುಕ್ಕರ್ಗೆ ನೀರನ್ನು ಸೇರಿಸ್ತಾ ಇದ್ದೇನೆ. ನೀರು ಸೇರಿಸಿದ ನಂತರ ಕುಕ್ಕರ್ಗೆ ಕಾಯಿ ತುರಿ ಹಾಗೂ ಬಿಡಿಸಿಟ್ಕೊಂಡ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಬೇಕು. ನಾನು ಇಲ್ಲಿ 1ಕ್ಕೆ 2ರಷ್ಟು ನೀರನ್ನು ತಗೊಂಡಿದ್ದೀನಿ. ಅಂದರೆ ಅಕ್ಕಿ ಹಾಗೂ ಬೇಳೆ ಎರಡನ್ನು ಸೇರಿಸಿ 1 ಕಪ್ ಆದರೆ 2 ಕಪ್ ನೀರನ್ನು ತಗೊಂಡಿದ್ದೀನಿ. ಕುಕ್ಕರ್ಗೆ ಬೆಳ್ಳುಳ್ಳಿಯನ್ನು ಸೇರಿಸಿದ ನಂತರ ಕುಕ್ಕರ್ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ ಒಂದು ಕುದಿ ಬರೋವರೆಗೂ ಕಾಯೋಣ. ಕುಕ್ಕರ್ನಲ್ಲಿ ಒಂದು ಕುದಿ ಬಂದ ನಂತರ ಹುರಿದಿಟ್ಟುಕೊಂಡ ಹೆಸರುಬೇಳೆ ಹಾಗೂ ಅಕ್ಕಿ ಎರಡನ್ನು ತೊಳೆದು ಕುಕ್ಕರ್ಗೆ ಸೇರಿಸಿಕೊಳ್ಳೋಣ. ಈಗ ನೀರಿನ ರುಚಿ ನೋಡಿ, ಉಪ್ಪು ಬೇಕಿದ್ರೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಬಹುದು. ಹೀಗೆ ಒಂದು ಕುದಿ ಬಂದ ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ವಿಸಿಲ್ ಬಂದು ಕುಕ್ಕರ್ ತಣ್ಣಗಾದ ನಂತರ ಕುಕ್ಕರನ್ನು ಓಪನ್ ಮಾಡಿ ಅನ್ನವನ್ನು ಕಲಸಿ ಸರ್ವ್ ಮಾಡಿಕೊಂಡ್ರೆ ರುಚಿಯಾದ ಸಬ್ಸಿಗೆ ಸೊಪ್ಪಿನ ಅನ್ನ ಸವಿಯಲು ಸಿದ್ಧ.
ನೀವು ಇದ್ರ ಮೇಲೆ ಬೇಕಂದರೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಳ್ಬಹುದು. ಜೊತೆಗೆ ಒಂದು ಸ್ಪೂನ್ ತುಪ್ಪವನ್ನು ತಿನ್ನಬೇಕಾದ್ರೆ ಸೇರಿಸ್ಕೊಳ್ಳಿ. ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಇದೇ ತರಹದ ಟೇಸ್ಟಿ ರೆಸಿಪಿಗಳಿಗಾಗಿ ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.